ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ, ನಿಜವಾಗ್ಲೂ ಅವರು ಯೋಚನೆ ಮಾಡ್ತಿದ್ದಾರಾ ಪ್ರೀತಿಯಲ್ಲಿ, ಅಥವಾ ಹೇಗಿದೆಯೋ ಹಾಗೆ ಇದ್ದುಬಿಡಲಿ, ಅದನ್ನು ಅಡ್ಜಸ್ಟ್ ಮಾಡ್ಕೋತೀನಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿದ್ದಾರಾ, ವಾಟ್ಸ್ ಗೋಯಿಂಗ್ ಆನ್ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್. ಯಾವುದೇ ರೀತಿ ಪ್ರೆಷರೈಸ್ ಮಾಡ್ಕೊಳ್ದೆ ನಿಮ್ಮನ್ನು ನೀವು ಫ್ರೀ ಮೈಂಡೆಡ್ ಆಗಿ ಇಟ್ಕೊಂಡು ಈ ಒಂದು ರೀಡಿಂಗ್ನ ನೋಡಿ. ಯಾವಾಗ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ. ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಅವ್ರ ಹೆಸರನ್ನು 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ 3 ಸತಿ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಈ ಒಂದು ರೀಡಿಂಗ್ನ ನೋಡಿ. ಮತ್ತು 14th ಡಿಸೆಂಬರ್ ಆಫ್ಲೈನ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಮೀಟ್ ಮಾಡುವಂಥ ಆಸೆ ಇರೋವಂಥವ್ರು ಈ ಒಂದು ಕ್ಲಾಸ್ನ ಅಟೆಂಡ್ ಮಾಡ್ಬೋದು. ಇಲ್ಲಿ ಸೌಂಡ್ ಹೀಲಿಂಗ್ ಇರುತ್ತೆ, ಗೈಡೆಡ್ ಮೆಡಿಟೇಷನ್ ಇರುತ್ತೆ, ಮನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇರುತ್ತೆ, ಕ್ಲೆನ್ಸ್ ಇರುತ್ತೆ. ನಿಮ್ಮ ಅವರ ಕ್ಲೆನ್ಸ್ ಹೀಲ್ ಮಾಡಿ ಕಳಿಸ್ತೀವಿ. ಫಾರ್ ದ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಈ ಥರದ ಕನ್ನಡದಲ್ಲಿ ನಡೀತಾ ಇರುವಂಥ ಫಸ್ಟ್ ವರ್ಕ್ಶಾಪ್ ಇದು. ಅದಲ್ಲದೆ ರೇಖಿ ಇಂಟ್ರೊಡಕ್ಷನ್ ಇರುತ್ತೆ, ರೇಖಿ ಹೀಲಿಂಗ್ಸ್ನ ನಾವು ನಿಮಗೆ ಕೊಡ್ತೀವಿ, ಚಕ್ರ ಕ್ಲೆನ್ಸ್ ಮಾಡ್ತೀವಿ, ಮನಿ ಮ್ಯಾನಿಫೆಸ್ಟೇಷನ್ಗೆ ನಿಮ್ಮ ಒಂದು ಸಬ್ಕಾನ್ಷಿಯಸ್ನ ಅಲೈನ್ ಮಾಡ್ತೀವಿ. ಯಾಕಂದರೆ 2026ಅಲ್ಲಿ ನೀವು ಅಂದ್ಕೊಂಡಿರೋಷ್ಟು ಸಕ್ಸಸ್ ನಿಮ್ಮ ಜೀವನದಲ್ಲಿ ಸಿಗಬೇಕು ಅಂದರೆ ಪ್ಲೀಸ್ ಸ್ಟೆಪ್ ಇನ್ ಟು ದಿಸ್ ಒನ್ ಚಾನ್ಸ್. ಇಂಟ್ರೆಸ್ಟ್ ಇರೋರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಎಲ್ಲ ಡೀಟೇಲ್ಸು ನಾನು ಕಳಿಸ್ಕೊಡ್ತೀನಿ. ಲೆಟ್ ಅಸ್ ಸ್ಟಾರ್ಟ್ ಲವ್ ರೀಡಿಂಗ್. ಓಕೆ, ಸೊ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ನನಗೇನು ನಿನ್ನ ಬಗ್ಗೆ ಯೋಚನೆ ಇಲ್ಲ, ನಿನ್ನ ಬಗ್ಗೆ ನಾನು ಚಿಂತೆ ಮಾಡಲ್ಲ ಅಂತ ಹೇಳ್ಕೊತಾರೆ. ಬಟ್ ಎವ್ರಿ ಡೇ ಡೀಪರ್ ವೇಯಲ್ಲಿ ಯೋಚನೆ ಮಾಡ್ತಾನೆ ಇರ್ತಾರೆ. ಎವ್ರಿ ಡೇ ಒಂದಿನೂ ಮಿಸ್ ಆಗದೆ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡುವಂಥದ್ದು. ಮೇ ಬಿ ನಿಮ್ಮ ಬಗ್ಗೆ ಇವತ್ತು ನಾನು ಮಾತಾಡಬಾರ್ದು ಅಥವಾ ನಿಮ್ಮ ಬಗ್ಗೆ ಮೆಸೇಜ್ ನೋಡಬಾರ್ದು ಅಂತ ತುಂಬ ಸತಿ ಅವರನ್ನು ಪ್ರಿಪೇರ್ ಮಾಡ್ಕೋತಾರೆ. ಆದ್ರೂ ಯಾವುದೋ ಒಂದು ಕಾರಣದಿಂದ ನೀವು ಅವರಿಗೆ ತುಂಬ ನೆನಪಾಗ್ತಾ ಇದ್ದೀರಾ. ಇದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರೋರಿಗೂ ಇರಬಹುದು, ಯಾರು ಪ್ರೀತಿ ಮಾಡ್ತಿದ್ದೀರಾ ಅವ್ರಿಗೂ ಇರಬಹುದು. ನಿಮ್ಮಿಬ್ಬರ ಮಧ್ಯೆ ಏಜ್ ಡಿಫ್ರೆನ್ಸ್ ಇದೆ, ಅಥವಾ ನೀವು ಏಜ್ ಆದಮೇಲೆ ಲವ್ ಮಾಡಿರಬಹುದು, ದಟ್ ಈಸ್ ಡಿಫ್ರೆಂಟ್ ಪಾರ್ಟ್. ಬಟ್ ಎಸ್, ಅವರ ಕೆಲಸದಲ್ಲಿ ಅವರಿಗೆ ಸಾಕಷ್ಟು ಕೆಲಸ ಬ್ಯುಸಿ ಎಲ್ಲ ಇರ್ತಾರೆ, ಆದರೆ ಅವರಿಗೆ ಟೈಮ್ ಸಿಕ್ಕೋದೇ ಕಡಿಮೆ. ಅದರಲ್ಲೂ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು, ನಿಮ್ಮ ಬಗ್ಗೆನೇ ಅವರು ನಿರ್ಣಯಗಳನ್ನು ತಗೊಳ್ಳೋಕ್ಕೆ ಟ್ರೈ ಮಾಡುವಂಥದ್ದು, ಎಷ್ಟೋ ಸತಿ ಅವ್ರ ಪರಿಸ್ಥಿತಿಗೆ ನಿಮ್ಮ ಮೇಲೆ ರೇಗಿರುವಂಥದ್ದು ಅಥವಾ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿರುವಂಥದ್ದು, ನಿಮಗೆ ಬೈದಿರುವಂಥದ್ದು, ಇದನ್ನೆಲ್ಲ ಅವ್ರು ನೆನಪಿಸ್ಕೊಂಡು ದುಃಖ ಪಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಎಷ್ಟೋ ಸತಿ ಇವರು ಸಾರಿ ಬಾಯಿಂದ ಕೇಳೋದೇ ಇಲ್ಲ. ಫೈನಲಿ ಅವ್ರು ಏನಂತಾರೆ, ನಿಂದೇ ತಪ್ಪು, ನಿನ್ನಿಂದಾನೇ ಇದೆಲ್ಲ ಆಗಿದ್ದು, ಯು ಆರ್ ದ ರೀಸನ್ ಅಂತ ಎಷ್ಟೋ ಸತಿ ನಿಮಗೆ ಹರ್ಟ್ ಮಾಡಿದ್ದಿದೆ. ಅದನ್ನೆಲ್ಲ ಆ ವ್ಯಕ್ತಿ ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡ್ಕೊತಾ ಇರೋವಂಥದ್ದು ಕಾಣಿಸ್ತಾ ಇದೆ. ಆ ವ್ಯಕ್ತಿಗೆ ಅನಿಸಿರೋವಂಥದ್ದು, ಈ ವ್ಯಕ್ತಿ ನನ್ನ ಜೊತೆಗೆ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ, ನಾನೇ ಅವ್ರನ್ನ ಮನಸ್ಸು ನೋಯಿಸ್ಬಿಟ್ಟೆ ಅನ್ನೋವಂಥದ್ದು ಇವರಿಗೆ ತುಂಬ ಕಾಡ್ತಿರೋವಂಥ ವಿಷಯ. ತುಂಬ ಸತಿ ಅವ್ರು ಹೇಳ್ತಾರೆ, ನೀನು ಅಂತ ನನ್ನ ಜೊತೆಗೆ ಇಷ್ಟೊಂದು ಅಡ್ಜಸ್ಟ್ ಮಾಡ್ಕೊತೀಯ, ಬೇರೆ ಯಾರಾದರೂ ಆಗಿದ್ದರೆ ಅದು ಬೇಜಾರು ಮಾಡ್ಕೊಂಡಿರೋರೇನೋ, ಏನಾದ್ರು ತಪ್ಪಾಗಿರೋದೇನೋ, ಈ ಥರ ಅವರು ತುಂಬ ಸತಿ ಹೇಳಿದ್ದಾರೆ. ಮತ್ತು ಪಿಂಕ್ ರೋಸಸ್ ಅಥವಾ ಪಿಂಕ್ ಡ್ರೆಸ್, ಪಿಂಕ್ ಸ್ಯಾರಿ, ಪಿಂಕ್ ಅನ್ನೋಂಥದ್ದು ನನಗಿಲ್ಲಿ ಚಾನಲ್ ಆಗ್ತಾಯಿದೆ. ತುಂಬ ಪಿಂಕ್ ಕಲರ್, ಪಿಂಕ್. ಓಕೆ, ರೀಸೆಂಟಾಗಿ ಯಾವುದಾದ್ರೂ ಪಿಂಕ್ ಕಲರ್ ಡ್ರೆಸ್ ಅಥವಾ ಸಾರಿ ನೀವು ತೊಗೊಂಡಿರಬಹುದು, ಅಥವಾ ಅದನ್ನು ವೇರ್ ಮಾಡಿರಬಹುದು. ಆ ವ್ಯಕ್ತಿಗೆ ಅದು ಇಷ್ಟ ಆಗಿ ಅವರು ಹೇಳಿರಬಹುದು. ಯಾಕಂದರೆ ಇಮ್ಯಾಜಿನೇಷನಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಪಿಂಕ್
ಒಂದು ಔಟ್ಫಿಟ್ಟಲ್ಲೇ ಇಮ್ಯಾಜಿನ್ ಮಾಡ್ಕೊತಾ ಇರೋವಂಥದ್ದು. ಸೊ ಇವರ ಒಂದು ಜೀವನದಲ್ಲಿ ಚೈಲ್ಡ್ಹುಡ್ಡಿಂದ ಎಷ್ಟೊಂದು ಕಷ್ಟಗಳನ್ನು ಫೇಸ್ ಮಾಡಿದರು ಈ ವ್ಯಕ್ತಿ. ಸೊ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ. ಆದರೆ ಶೇರ್ ಮಾಡುವಾಗ ನೀವು ಅವರಿಗೆ ಹೇಳಿದಂತಹ ಧೈರ್ಯ, ನೀವು ಕೊಟ್ಟಂತಹ ಆತ್ಮವಿಶ್ವಾಸ, ಅದೆಲ್ಲ ಅವ್ರಿಗೆ ಇನ್ನೂ ಬೂಸ್ಟಪ್ ಮಾಡ್ತು. ಅವ್ರ ಜೀವನದಲ್ಲಿ ಇನ್ನೂ ನಾನು ತುಂಬ ವಿಷಯಗಳನ್ನು ಕಲಿಯೋದಿದೆ, ಈ ವ್ಯಕ್ತಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಇವರು ನನ್ನ ಜೊತೆಗೆ ಸಹಾಯವಾಗಿ ನಿಂತ್ಕೊಂಡ್ರೆ ನಾನು ಇನ್ನೂ ಸಹ ಹೆಚ್ಚು ಹೆಚ್ಚು ಸಾಧನೆಗಳನ್ನು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಬಂದಿತ್ತು. ಯಾಕಂದರೆ ಆ ಟೈಮಲ್ಲಿ ಎಲ್ಲರೂ ಅವ್ರ ಎಗನೆಸ್ಟ್ ಇದ್ದರು. ಅವ್ರ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು, ಮೇ ಬಿ ಅವ್ರಿಗೆ ಅವಾಗಿನ ರೀಸೆಂಟಾಗಿ ಬ್ರೇಕಪ್ಸ್ ಆಗಿರುತ್ತೆ. ಆದ್ರೂ ಆ ವ್ಯಕ್ತಿ ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೆ ನೀವು ಹೆಲ್ಪ್ ಮಾಡಿದ್ರಿ. ಈಗಲೂ ಆ ವ್ಯಕ್ತಿಗೆ ಆ ಒಂದು ಕೃತಜ್ಞತೆ ಇದೆ. ನಿಮ್ಮಂಥವರು ನನ್ನ ಜೀವನದಲ್ಲಿ ಸಿಕ್ಕಿರೋದಕ್ಕೆ ತುಂಬ ಲಕ್ಕಿ ಅನ್ನುವಂಥ ಕೃತಜ್ಞತೆ ಇದೆ. ಎಸ್, ಅವರಿಗೆ ಸ್ವಲ್ಪ ಕೋಪ ಜಾಸ್ತಿ, ಮುಂಗೋಪ ಜಾಸ್ತಿ. ಆಮೇಲೆ ನಿಮ್ಮಷ್ಟು ಡ್ರ್ಯಾಗ್ ಮಾಡಿ ಅವರಿಗೆ ವಿಷಯಗಳನ್ನು ಕನ್ವಿನ್ಸ್ ಮಾಡೋಕ್ಕೆ ಬರಲ್ಲ, ಹೇಳಕ್ಕೆ ಬರೋದಿಲ್ಲ. ಹಾಗಾಗಿನೇ ತುಂಬ ಸತಿ ಜಗಳ ಆಗೋದು. ಹೌದು, ನಾನು ಹೀಗೆ ಇರೋದು ಅಂತ ಒಪ್ಕೊಂಡ್ಬಿಡ್ತಾರೆ ಅವರು ತುಂಬ ಈಸಿಯಾಗಿ. ಸೊ ನೀವು ಇಲ್ಲ ಒಂದು ಸ್ವಲ್ಪ ನೀವು ರಿಕ್ವೆಸ್ಟ್ ಮಾಡ್ಕೋಬೋದಿತ್ತಲ್ವಾ, ನೀವು ನನ್ನ ಸಾರಿ ಕೇಳ್ಬೋದಿತ್ತಲ್ವಾ, ಅಥವಾ ನೀವು ನನಗೆ ಮಾತಾಡಬೇಡ ಅಂತ ಯಾಕೆ ಹೇಳಿದ್ರಿ, ಈ ಥರ ಎಲ್ಲ ಸ್ವಲ್ಪ ನೀವು ಎಮೋಷನಲಿ ಮಾತು ಅಥವಾ ಒಂದು ವಿಷಯನ ಬಗೆಹರಿಸೋದ್ರಲ್ಲಿ ಇರುವಷ್ಟು ಪೇಷನ್ಸ್ ನಿಮ್ಮ ಪರ್ಸನಿಗಿಲ್ಲ. ಇಲ್ಲಿ ಜಾಕೆಟ್ ನನಗೆ ಚಾನಲ್ ಆಗ್ತಿದೆ. ಜಾಕೆಟ್ ಮೇ ಬಿ ಆ ವ್ಯಕ್ತಿ ದಿನಾ ಯೂಸ್ ಮಾಡುವಂಥ ಒಂದು ಜಾಕೆಟ್ ಇರಬಹುದು, ಅಥವಾ ನೀವೇನಾದರೂ ಗಿಫ್ಟ್ ಕೊಟ್ಟಿರ್ಬೋದು, ಅವರೇನಾದರೂ ಗಿಫ್ಟ್ ಕೊಟ್ಟಿರಬಹುದು ನಿಮಗೆ ಜಾಕೆಟ್ ಅನ್ನೋಂಥದ್ದು, ಅಥವಾ ಇಬ್ಬರೂ ಒಂದೇ ಥರದ ಜಾಕೆಟ್ ತೊಗೊಂಡಿರಬಹುದು. ಅಥವಾ ನೀವು ಅವಾಗವಾಗ ಅವ್ರಿಗೆ ಕೇಳ್ತಿರ್ತೀರ ಅನ್ಸುತ್ತೆ, ನೀವು ಜಾಕೆಟ್ ಹಾಕಿದ್ದೀರಾ, ಐ ಮೀನ್ ಬೆಚ್ಚಗಿದ್ದೀರಾ, ಅಥವಾ ಯುವರ್ ಟ್ರಾವೆಲಿಂಗ್, ಆರ್ ಯು ಸೇಫ್ ಅನ್ನೋದನ್ನು ಚೆಕ್ ಮಾಡ್ತಾ ಇರ್ತೀರಾ ಅಂತ ಅನಿಸುತ್ತೆ. ಅಥವಾ ನೀವೇ ಗಿಫ್ಟ್ ಕೊಟ್ಟಿರಬಹುದು ಅವರಿಗೆ ಜಾಕೆಟ್ ಅನ್ನೋವಂಥದ್ದು. ಅಥವಾ ಈ ಒಂದು ರೀಡಿಂಗ್ ನೋಡುವಾಗ ನೀವು ಜಾಕೆಟ್ ವೇರ್ ಮಾಡಿದ್ದೀರಾ, ಅದೂ ಚಾನಲ್ ಆಗ್ತಾ ಇದೆ. ಜಾಕೆಟ್ ವೇರ್ ಮಾಡಿರಬಹುದು. ಯಾಕಂದರೆ ಇವ್ರ ಹತ್ರ ಮಾತಾಡುವಾಗ ಒಂದು ಹ್ಯಾಂಡ್ ಪಾಕೆಟಲ್ಲಿರುತ್ತೆ, ಅಥವಾ ಆ ವ್ಯಕ್ತಿದು ಸ್ಟೈಲ್ ಆ ಥರ ಇರಬಹುದು, ಒಂದು ಹ್ಯಾಂಡ್ ಪಾಕೆಟಲ್ಲಿಡುವಂಥದ್ದು. ಈಗ 2026 ಸಾಕಷ್ಟು ಪ್ಲ್ಯಾನಿಂಗ್ಸ್ನ ನೀವಿಬ್ಬರೂ ಸೇರಿ ಮಾಡಿದ್ದೀರ. ಇವರು ಹೇಳ್ತಿದ್ದಾರೆ, ನಿನಗೆ ಏನೇನು ಬೇಕು, ಏನೇನು ವ್ಯವಸ್ಥೆ ಬೇಕು, ಅಥವಾ ಏನೇನು ನಿನ್ನ ಅಚೀವ್ಮೆಂಟ್ಸ್ ಇದೆ ಎಲ್ಲದನ್ನು ಲಿಸ್ಟ್ ಮಾಡ್ಕೋ, ನಾವಿಬ್ಬರೂ ಸೇರಿ ಅದನ್ನು ನನಸಾಗಿಸೋಣ. ನೀವು ಪ್ರೀತಿ ಮಾಡುವಾಗ ಈ ಥರದ ಗೋಲ್ಸ್ ಏನೂ ಇರಲಿಲ್ಲ ಮೇಜರಾಗಿ. ಒಬ್ರಿಗೊಬ್ರು ಸಹಾಯ ಮಾಡುವಂಥದ್ದು, ಪ್ರೀತಿ ಮಾಡುವಂಥದ್ದು, ಸಮಯ ಕೊಡುವಂಥದ್ರ ಬಗ್ಗೆ ಇತ್ತು. ಬಟ್ ಈಗ ಇದು ಡಿಫ್ರೆಂಟ್ ವೇಯಲ್ಲಿ ಹೋಗ್ತಾ ಇದೆ. ನಾನು ಹೀಲ್ ಆಗಬೇಕು, ನಾವು ಹೀಲ್ ಆಗಬೇಕು, ಅಥವಾ ನಮ್ಮಿಬ್ಬರ ಪ್ರೀತಿ ಚೆನ್ನಾಗಾಗಬೇಕು, ಅಥವಾ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಕಡೆಗೆ ಇದು ಮೋಡ್ ಅಂದರೆ ಹೋಗ್ತಾ ಇದೆ. ಲೆಟರ್ H, A, J, V, P, M, C, R, N, G, ಎಸ್ ಲೆಟರ್ ಆ್ಯಕ್ಟ್ ಆಗಿದೆ. ಇಲ್ಲಿ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ ಬರ್ತಿರಬಹುದು. ಎಸ್, ಆಸ್ಟ್ರಾಲಜಿ ನಿಮ್ಮ ಪರ್ಸನ್ ತುಂಬ ನಂಬ್ತಾರೆ. ಆದರೆ ಈ ಪೂಜೆ ಪುನಸ್ಕಾರ ಅಥವಾ ಏನಾದರೂ ರಿಚುವಲ್ ಹೇಳಿದ್ರೆ ಅವ್ರು ಅಷ್ಟೊಂದು ಬಿಲೀವ್ ಮಾಡೋದಿಲ್ಲ. ಏನು ಹೇಳ್ತಾರೆ ಅಂದರೆ, ನಮ್ಮ ಕರ್ಮಾನುಸಾರ ಆಗಿಬಿಡತ್ತೆ, ನಮ್ಮ ಹಣೆಯಲ್ಲಿ ಏನು ಬರೆದಿದೆಯೋ ಅದಾಗತ್ತೆ ಅಂತ. ಆದರೆ ನೀವು ಸ್ವಲ್ಪ ಈ ಒಂದು ಈ ಕ್ಯಾಂಡಲ್ ರೀಡಿಂಗ್ಸು, ಈ ಆಸ್ಟ್ರಾಲಜಿ, ಚಿಕ್ಕ ಚಿಕ್ಕ ರಿಚುವಲ್ಸು ಇದನ್ನೆಲ್ಲ ತುಂಬ ಬಿಲೀವ್ ಮಾಡ್ತೀರಾ. ಯಾಕಂದರೆ ಇದನ್ನೆಲ್ಲ ಮಾಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಚೇಂಜಸ್ನ ನೀವು ಕಂಡಿದ್ದೀರಾ.
ಅವ್ರು ನಂಬದೇ ಇದ್ರೂ ಅವ್ರ ಬಗ್ಗೆನೂ ನೀವೇ ತಿಳ್ಕೊಂಡು ನೀವೇ ಕೆಲವೊಂದು ರಿಚುವಲ್ಸ್ ಮಾಡಿರುವಂಥದ್ದಿದೆ. ನಿಮ್ಮ ಪ್ರೇಯರ್ಸಲ್ಲಿ ಅವರನ್ನು ಕಂಪ್ಲೀಟ್ಲಿ ಆ್ಯಡ್ ಮಾಡಿರುವಂಥದ್ದಿದೆ. ಅವರಿಗೋಸ್ಕರ ಪ್ರೇಯರ್ಸ್ ಮಾಡಿರುವಂಥದ್ದಿದೆ. ನಿಮ್ಮ ವ್ಯಕ್ತಿಗೆ ಪದೇ ಪದೇ ನಿಮ್ಮ ನೆನಪಾಗ್ತಿರೋದು, ನಿಮ್ಮನ್ನು ನೋಡ್ಬೇಕನ್ಸೋದು ಎಲ್ಲನೂ ಇದೆ. ಆದರೆ ಅವ್ರು ಅಷ್ಟೊಂದು ಎಕ್ಸ್ಪ್ರೆಸಿವ್ ಅಲ್ಲ, ಅಥವಾ ಅವ್ರಿಗೆ ಅಷ್ಟೊಂದು ಏನಂತಾರೆ ಹೇಳ್ಕೋಬಾರ್ದು, ಅಥವಾ ಹೇಳ್ಕೊಂಡ್ರೆ ನನ್ನ ವೀಕ್ನೆಸ್ ಆಗುತ್ತೆ ಅನ್ನೋ ವಿಷಯದಿಂದನೂ ಹೈಡ್ ಮಾಡಿರಬಹುದು. ಅಥವಾ ಅವರ ಒಂದು ಕೆಲಸದ ಬ್ಯುಸಿಯಿಂದನೂ ಪಾಪ ಅವ್ರು ಅಂದ್ಕೊಂಡಾಗೆಲ್ಲ ನಿಮ್ಮನ್ನು ನೋಡೋದಕ್ಕೆ ಮೀಟ್ ಮಾಡೋದಕ್ಕೆ ಆಗದಲ್ಲೇ ಇರಬಹುದು. ಆದರೆ ಯಾವುದೋ ಒಂದು ರೀತಿಯಲ್ಲಿ ಅವರು ನಿಮ್ಮ ಜೊತೆಗೇ ಇರಬೇಕು, ನಿಮ್ಮ ನಿಮ್ಮ ಜೀವನ ಪೂರ್ತಿ ಅವರು ಜೊತೆಗಿರಬೇಕು ಅನ್ನೋದನ್ನು ಮಾತ್ರ ಪ್ರೇಯರ್ ಮಾಡ್ಕೋತಾ ಇದ್ದಾರೆ, ಅದನ್ನೇ ಬಯಸ್ತಾ ಇದ್ದಾರೆ. ಇದು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು. ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ, ಹೆಲ್ಪ್ಫುಲ್ ಆಗಿದೆ ಅಂತ. ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.